ಸ್ಪೀಕರ್ ಆಗಿದ್ದರು. ಅವರು ಕೂಡ 3 ತಲೆಮಾರಷ್ಟು ಲೂಟಿ ಮಾಡಿದಿರಿ ನಾವು ಕಾಂಗ್ರೆಸ್ ಅವರು ಅಂತ ಹೇಳಿದ್ದಾರೆ. ಸೊ ಈಗ ಕರಪ್ಟ್ ಇಡೀ ಕರ್ನಾಟಕ ದೇಶದಲ್ಲೇ ನಂಬರ್ 1 ಕರಪ್ಟ್ ಅಂತ ಹೇಳಿರೋದು ರಾಯರೆಡ್ಡಿ. ಅದು ಸಿಎಂ ಅಡ್ವೈಸರ್. ಸಿಎಂಗೆ ಅಡ್ವೈಸರ್ ನಾನೇ ಮಾಡಿದ್ದು ಅಂತ ಅಸೆಂಬ್ಲಿಯಲ್ಲಿ ಹೇಳಿದ್ರು. ನಾನೇ ಫೈನಾನ್ಸ್ ಏನೇನಿದೆಯೋ ಎಲ್ಲನೂ ನಾನೇ ಡ್ರಾಫ್ಟ್ ಮಾಡಿದ್ದು, ನಾನೇ ನೋಡಿದ್ದು ಅಂತ ಎಲ್ಲ ಹೇಳಿದ್ರು ಅವರು. ಅಷ್ಟೆಲ್ಲ ಹೇಳಿದ್ಮೇಲೆ ಅವರೇ ನಂಬರ್ 1 ಅಂದಮೇಲೆ ಮುಗಿದೋಯ್ತು, ಅದಕ್ಕೆ ಅಪೀಲೇ ಇಲ್ಲ ಇನ್ನ. ಅಂದ್ರೆ ಕರಪ್ಟ್, ಕಾಂಗ್ರೆಸ್ ಕರಪ್ಟು, ಮೋಸ, ದರೋಡೆ ಏನ್ ಮಾಡ್ತಾ ಇದ್ದಾರೆ ಇವತ್ತು. ಈ ಬೆಲೆ ಏರಿಕೆ ಮಾಡಿ ಒಂದ್ ಕಡೆ ದರೋಡೆ ಮಾಡ್ತಾ ಇದ್ದಾರೆ. ಅದು ದುಡ್ಡೆಲ್ಲ ಇವಾಗ ಕರಪ್ಷನ್ಗೆ ಯೂಸ್ ಮಾಡ್ತಾ ಇದ್ದಾರೆ. ಜನಗಳಿಗೆ ತೆರಿಗೆ ಹಾಕೋದು, ಅದ್ರ ಬಂದಂತ ಹಣ, ತೆರಿಗೆಯಿಂದ ಅಂತ ಬಂದ ಹಣನ ಲೂಟ್ ಮಾಡೋದು. ಅದಕ್ಕೆ ದೇಶದಲ್ಲೇ ನಂಬರ್ 1 ಅಂತ ಕಾಂಗ್ರೆಸ್ ಅವರೇ ಬಿರುದು ಕೊಟ್ಟಿದ್ದಾರೆ. ರಾಯರೆಡ್ಡಿಗೆ ಶಬಾಷ್ಗಿರಿ ಕೊಡಬೇಕು. ಅವರ ನಿಜ ಸ್ಥಿತಿಯನ್ನ, ಕಾಂಗ್ರೆಸ್ಸಿನ ನಿಜ ಸ್ಥಿತಿಯನ್ನ ಅವರು ಒಪ್ಕೊಂಡಿದ್ದಾರೆ. ಈಗ ಇಷ್ಟು ದಿನ ನೀವು ನಿಮ್ಮ ಪಕ್ಷ ಮಾಡ್ತಿದ್ದ ಆರೋಪವನ್ನ ಕಾಂಗ್ರೆಸ್ನ ನಾಯಕರು ಸಾರಾಸಗಟಾಗಿ ಅಲ್ಲಗಳೆತಿದ್ರು. ಇದೀಗ ಅವರ ಪಕ್ಷದ ನಾಯಕರು, ಅದರಲ್ಲೂ ನೀವು ಹೇಳ್ತಾ ಇದ್ದಾಗೆ ಮುಖ್ಯಮಂತ್ರಿಗಳ ಪರಮಾಪ್ತರು, ಅವರ ಆರ್ಥಿಕ ಸಲಹೆಗಾರರೇ ಹೇಳಿದ್ದಾರೆ. ಇದಕ್ಕೂ ಸಮರ್ಥನೆ ಮಾಡ್ಕೊಳ್ಳೋಕ್ ಸಾಧ್ಯನಾ ಅಂತ ಹೇಳಿ ಪ್ರೆಸ್ ಮೀಟ್ ಬೇರೆ ಕರೆದಿದ್ದಾರೆ 3:30ಗೆ ರಾಯರೆಡ್ಡಿ ಅವರು. ಅದೇ ಅವರು ಏನ್ ಹೇಳ್ಬೇಕೋ ಆತ್ಮಸಾಕ್ಷಿಯಾಗಿ ಹೇಳ್ಬಿಟ್ಟಿದ್ದಾರೆ. ಈಗ ಇವತ್ತೇನೇ ಸ್ಟೇಟ್ಮೆಂಟ್ ಮಾಡಿದ್ವಿ ಅದು ಆತ್ಮಸಾಕ್ಷಿ. ಈಗ 3 ಗಂಟೆಗೆ ಏನ್ ಹೇಳ್ತಾರೋ ಅದು ಕಾಂಗ್ರೆಸ್ ಪ್ರೇರಿತವಾದಂತ ಒಂದು ಹೇಳಿಕೆಯನ್ನ ಕೊಡ್ತಾರೆ. ಮೋಸ್ಟ್ಲಿ ಕಾಂಗ್ರೆಸ್ ಪಾರ್ಟಿಯಿಂದ ಅವ್ರದ್ದು ಕೊಟ್ಟಿರೋದು. ಅದು ಏನು ತೋರಿಕೆಯ ಹೇಳಿಕೆ ಅಷ್ಟೇ, ತೋರಿಕೆಗೋಸ್ಕರ ಹೇಳೋದಷ್ಟೇ. ಒರಿಜಿನಲ್ ಆತ್ಮಸಾಕ್ಷಿಯಾಗಿ ಏನ್ ಬಂದ್ಬಿಟ್ಟಿದೆ. ಅದೇ ಒರಿಜಿನಲ್ ಕಾಂಗ್ರೆಸ್ ಲೂಟಿಕೋರರ ಒಂದು ಪಾರ್ಟಿ. ಇನ್ನು ನೆಕ್ಸ್ಟ್ ಗೆಲ್ಲಲ್ಲ ಅಂತ ಅವ್ರಿಗೆ ಏನೋ ಗೊತ್ತಾಗ್ಬಿಟ್ಟಿರ್ಬೇಕು. ಮೋಸ್ಟ್ಲಿ ನಾವು ಗೆಲ್ಲಲ್ಲ ಅನ್ನೋದು ಸರ್ವೆಯಿಂದ ಗೊತ್ತಾಗಿರ್ಬೋದು. ಅದಕ್ಕೆ ಲೂಟಿ ಹೊಡಿತಾ ಇದ್ದಾರೆ. ನಮ್ಮನ್ನ 40% ಅಂದ್ರು. ತನಿಖಾ 2 ತನಿಖಾ ಲೋಕಾಯುಕ್ತ ಆಯ್ತು, ಮತ್ತೆ ಅವರೇ ಆಯೋಗ ಮಾಡಿದ್ರು. 2ರಲ್ಲೂ ಏನೋ ದಾಖಲೆ ಇಲ್ಲ ಅಂತ ಹೇಳಿದ್ರು. ಆದ್ರೆ ಇವ್ರ ದಾಖಲೆಗೆ ರಾಯರೆಡ್ಡಿನೇ ಸಾಕ್ಷಿ. ನಾನು ರಾಯರೆಡ್ಡಿ ಅವರಿಗೆ ವಿನಂತಿ ಮಾಡ್ತೀನಿ, ದಯವಿಟ್ಟು ಆತ್ಮಸಾಕ್ಷಿಯನ್ನ ಮಾರ್ಗೊಂಬೇಡಿ. ಆತ್ಮಸಾಕ್ಷಿ ಪ್ರಕಾರ ಹೇಳಿದ್ದೀರಾ, ದಯವಿಟ್ಟು ನೀವು ಹಿರಿಯ ರಾಜಕಾರಣಿ ಆಗಿದ್ದೀರಾ. ಈ ತರ ಏನಾನ ಮಾತಿ ನೀವೇನ ವಾಪಸ್ ತೆಗೆದ್ರೆ 3 ಗಂಟೆಗೆ ನಿಮ್ಮನ್ನ ರಾಜ್ಯದ ಜನ ನಂಬಲ್ಲ. ಈಗ ಜನಾಕ್ರೋಶ ಯಾತ್ರೆ ಮೂಲಕ ಜನರಲ್ಲಿ ಅಭಿಪ್ರಾಯ ಮೂಡಿಸೋ ಪ್ರಯತ್ನವನ್ನ ನೀವು ಕೂಡ ಮಾಡ್ತಿದ್ರಿ. ಇದೇ ಸಂದರ್ಭದಲ್ಲೇ ರಾಯರೆಡ್ಡಿ ಅವರಿಂದ ಇಂಥ ಮಾತು, ಅಂದ್ರೆ ಕರ್ನಾಟಕ ಇಡೀ ದೇಶದಲ್ಲೇ ನಂಬರ್ 1 ಸ್ಥಾನದಲ್ಲಿದೆ ಭ್ರಷ್ಟಾಚಾರದಲ್ಲಿ ಅನ್ನೋ ಹೇಳಿಕೆ, ವಿರೋಧ ಪಕ್ಷವಾಗಿ ಸಹಜವಾಗಿ ನಿಮ್ ಕೈಗೆ ಪ್ರಬಲವಾದ ಅಸ್ತ್ರ ಸಿಕ್ತಾ ಅಂತ ಹೇಳಿ. ಅಲ್ಲ, ಅವರು ಸತ್ಯನೇ ಹೇಳಿರೋದ್ರಿಂದ ಮತ್ತೆ ಆ ಸತ್ಯ ಇವತ್ತು ನಡೀತಾ ಇದೆ. ಏನ್ ನೀವು ನೋಡ್ತಾ ಇದ್ದೀರಾ, ಪ್ಲಾನ್ ಸ್ಯಾಂಕ್ಷನ್ ಆಗ್ಬೇಕಾದ್ರೆ ಅಡಿಗೆ 100 ರೂಪಾಯಿ ಕೊಡಬೇಕು. ಇದೆಲ್ಲ ಸತ್ಯ ನಿಮ್ಗೆ. ಪ್ರತಿಯೊಂದು ಇಲಾಖೆಯಲ್ಲೂ ಲೂಟಿ. ಅವ್ರು ಹೇಳಿದಾರಲ್ಲ, ಕಾಂಗ್ರೆಸ್ MLAಗಳೆಲ್ಲ ಟ್ರಾನ್ಸ್ಫರ್ಗಳಲ್ಲೆಲ್ಲ ಲೂಟಿ ಮಾಡ್ತಾ ಇದ್ದಾರೆ ಅಂತ ಅವ್ರ MLAಗಳೇ ಹೇಳಿದ್ದಾರೆ. ಅವರ ಪಾರ್ಟಿ ಮೀಟಿಂಗ್ ಅಲ್ಲಿ ಹೇಳಿದ್ದಾರೆ, ಮಂತ್ರಿಗಳು ರೆಸ್ಪಾಂಡೇ ಮಾಡಲ್ಲ, ಲೂಟಿ ಹೊಡಿತಾ ಇದ್ದಾರೆ ಅಂತ ಅವ್ರ ಮಂತ್ರಿಗಳೇ ಹೇಳ್ತಾ ಇದ್ದಾರೆ. ಟ್ರಾನ್ಸ್ಫರ್ ಅಲ್ಲೇ ಮಂತ್ರಿಗಳು ಲೂಟಿ ಅಂತ ಅವರ ಶಾಸಕಾಂಗ ಪಕ್ಷದ ಸಭೆಯಲ್ಲೇ ಹೇಳಿದ್ದಾರೆ. ಇಷ್ಟೆಲ್ಲ ಅಂಗೈ ಅದೇನೋ ಹುಣ್ಣಿಗೆ ಕನ್ನಡಿ ಬೇಕಾ? ಇವತ್ತು ರಾಯರೆಡ್ಡಿ ಒಬ್ಬ ಹಿರಿಯ ರಾಜಕಾರಣಿ, ಒಂದು 7-8 ಬಾರಿ ಅವರು ಆಯ್ಕೆ ಆಗಿದ್ದಾರೆ, ಪಾರ್ಲಿಮೆಂಟ್ಗೆ ಹೋಗಿದ್ದಾರೆ, ಶಾಸಕ ಆಗಿದ್ದಾರೆ, ಮಂತ್ರಿ ಆಗಿದ್ದಾರೆ, ಅಡ್ವೈಸರ್ ಆಗಿದ್ದಾರೆ. ಅವ್ರ ಹೇಳಿಕೆ ಇದು ಇತಿಹಾಸದ ಪುಟಗಳಲ್ಲಿ ಅವ್ರದ್ದು ರೆಕಾರ್ಡ್ ಆಗಿ ಹೊರಟೋಗಿದೆ. ಈಗ ಅವ್ರು ಏನೇ ಸಬೂಬ್ ಕೊಟ್ರು ಕೂಡ ಅದು ತೋರಿಕೆಗಾಗಿ. ಅದರಿಂದ ಅವರು ಹೇಳಿಕೆಯಿಂದ ಹಿಂಪಡಿಬಾರದು ಅಂತ ನಾನು ಅವ್ರಿಗೆ ವಿನಂತಿನೂ ಕೂಡ ಮಾಡ್ತಾ ಇದ್ದೆ. ರೈಟ್, ಧನ್ಯವಾದ ಅಶೋಕ್ ಅವರೇ. ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ಇದು ವಿರೋಧ ಪಕ್ಷದ ನಾಯಕರಾದ ಅಶೋಕ್ ಅವರ ಮಾತು. ಆತ್ಮಸಾಕ್ಷಿಯ ಮಾತುಗಳನ್ನಾಡಿದ್ದಾರೆ ರಾಯರೆಡ್ಡಿ ಅವರು. 3:30ವರೆಗೆ ಪ್ರೆಸ್ ಮೀಟ್ ಮಾಡಿ ಏನೇ ಮಾತನಾಡಿದ್ರು ಕೂಡ ಅದು ಕಾಂಗ್ರೆಸ್ ಪಕ್ಷದ ಮುಖವಾಣಿ ಆಗತ್ತೆ ಹೊರತು ಸತ್ಯಾಂಶ ಇರೋದಿಲ್ಲ. ರಾಯರೆಡ್ಡಿ ಅವರು ಆತ್ಮಸಾಕ್ಷಿಗೆ ಅನುಗುಣವಾಗೇ ಮಾತನಾಡಬೇಕು ಅಂತ ಹೇಳಿದ್ದಾರೆ. ಕಾಂಗ್ರೆಸ್ನವರಿಗೆ ಶಹಬಾಸ್ಗಿರಿಯನ್ನ ಕೊಡಬೇಕು, ಅದರಲ್ಲೂ ರಾಯರೆಡ್ಡಿ ಅವರು ಸತ್ಯವನ್ನ ಒಪ್ಕೊಂಡಿದ್ದಾರೆ ಅಂತ ಹೇಳಿ ಆತ್ಮಸಾಕ್ಷಿ ಅನುಗುಣವಾಗಿ ಮಾತನಾಡಿದ್ದಾರೆ ಅಂತ ಹೇಳಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ. ಸ್ಪೀಕರ್ ಆಗಿದ್ದರು. ಅವರು ಕೂಡ 3 ತಲೆಮಾರಷ್ಟು ಲೂಟಿ ಮಾಡಿದಿರಿ ನಾವು ಕಾಂಗ್ರೆಸ್ ಅವರು ಅಂತ ಹೇಳಿದ್ದಾರೆ. ಸೊ ಈಗ ಕರಪ್ಟ್ ಇಡೀ ಕರ್ನಾಟಕ ದೇಶದಲ್ಲೇ ನಂಬರ್ 1 ಕರಪ್ಟ್ ಅಂತ ಹೇಳಿರೋದು ರಾಯರೆಡ್ಡಿ. ಅದು ಸಿಎಂ ಅಡ್ವೈಸರ್. ಸಿಎಂಗೆ ಅಡ್ವೈಸರ್ ನಾನೇ ಮಾಡಿದ್ದು ಅಂತ ಅಸೆಂಬ್ಲಿಯಲ್ಲಿ ಹೇಳಿದ್ರು.
ನಾನೇ ಫೈನಾನ್ಸ್ ಏನೇನಿದೆಯೋ ಎಲ್ಲನೂ ನಾನೇ ಡ್ರಾಫ್ಟ್ ಮಾಡಿದ್ದು, ನಾನೇ ನೋಡಿದ್ದು ಅಂತ ಎಲ್ಲ ಹೇಳಿದ್ರು ಅವರು. ಅಷ್ಟೆಲ್ಲ ಹೇಳಿದ್ಮೇಲೆ ಅವರೇ ನಂಬರ್ 1 ಅಂದಮೇಲೆ ಮುಗಿದೋಯ್ತು, ಅದಕ್ಕೆ ಅಪೀಲೇ ಇಲ್ಲ ಇನ್ನ. ಅಂದ್ರೆ ಕರಪ್ಟ್ ಕಾಂಗ್ರೆಸ್, ಕರಪ್ಟು, ಮೋಸ, ದರೋಡೆ ಏನ್ ಮಾಡ್ತಾ ಇದ್ದಾರೆ ಇವತ್ತು. ಈ ಬೆಲೆ ಏರಿಕೆ ಮಾಡಿ ಒಂದ್ ಕಡೆ ದರೋಡೆ ಮಾಡ್ತಾ ಇದ್ದಾರೆ. ಅದು ದುಡ್ಡೆಲ್ಲ ಇವಾಗ ಕರಪ್ಷನ್ಗೆ ಯೂಸ್ ಮಾಡ್ತಾ ಇದ್ದಾರೆ. ಜನಗಳಿಗೆ ತೆರಿಗೆ ಹಾಕೋದು, ಅದ್ರ ಬಂದಂತ ಹಣ, ತೆರಿಗೆಯಿಂದ ಅಂತ ಬಂದ ಹಣನ ಲೂಟ್ ಮಾಡೋದು. ಅದಕ್ಕೆ ದೇಶದಲ್ಲೇ ನಂಬರ್ 1 ಅಂತ ಕಾಂಗ್ರೆಸ್ ಅವರೇ ಬಿರುದು ಕೊಟ್ಟಿದ್ದಾರೆ. ರಾಯರೆಡ್ಡಿಗೆ ಶಬಾಷ್ಗಿರಿ ಕೊಡಬೇಕು. ಅವರ ನಿಜ ಸ್ಥಿತಿಯನ್ನ, ಕಾಂಗ್ರೆಸ್ಸಿನ ನಿಜ ಸ್ಥಿತಿಯನ್ನ ಅವರು ಒಪ್ಕೊಂಡಿದ್ದಾರೆ. ಈಗ ಇಷ್ಟು ದಿನ ನೀವು ನಿಮ್ಮ ಪಕ್ಷ ಮಾಡ್ತಿದ್ದ ಆರೋಪವನ್ನ ಕಾಂಗ್ರೆಸ್ನ ನಾಯಕರು ಸಾರಾಸಗಟಾಗಿ ಅಲ್ಲಗಳೆತಿದ್ರು. ಇದೀಗ ಅವರ ಪಕ್ಷದ ನಾಯಕರು, ಅದರಲ್ಲೂ ನೀವು ಹೇಳ್ತಾ ಇದ್ದಾಗೆ ಮುಖ್ಯಮಂತ್ರಿಗಳ ಪರಮಾಪ್ತರು, ಅವರ ಆರ್ಥಿಕ ಸಲಹೆಗಾರರೇ ಹೇಳಿದ್ದಾರೆ. ಇದಕ್ಕೂ ಸಮರ್ಥನೆ ಮಾಡ್ಕೊಳ್ಳೋಕ್ ಸಾಧ್ಯನಾ ಅಂತ ಹೇಳಿ ಪ್ರೆಸ್ ಮೀಟ್ ಬೇರೆ ಕರೆದಿದ್ದಾರೆ 3:30ಗೆ ರಾಯರೆಡ್ಡಿ ಅವರು. ಅದೇ ಅವರು ಏನ್ ಹೇಳ್ಬೇಕೋ ಆತ್ಮಸಾಕ್ಷಿಯಾಗಿ ಹೇಳ್ಬಿಟ್ಟಿದ್ದಾರೆ. ಈಗ ಇವತ್ತೇನೇ ಸ್ಟೇಟ್ಮೆಂಟ್ ಮಾಡಿದ್ವಿ ಅದು ಆತ್ಮಸಾಕ್ಷಿ. ಈಗ 3 ಗಂಟೆಗೆ ಏನ್ ಹೇಳ್ತಾರೋ ಅದು ಕಾಂಗ್ರೆಸ್ ಪ್ರೇರಿತವಾದಂತ ಒಂದು ಹೇಳಿಕೆಯನ್ನ ಕೊಡ್ತಾರೆ. ಮೋಸ್ಟ್ಲಿ ಕಾಂಗ್ರೆಸ್ ಪಾರ್ಟಿಯಿಂದ ಅವ್ರದ್ದು ಕೊಟ್ಟಿರೋದು. ಅದು ಏನು ತೋರಿಕೆಯ ಹೇಳಿಕೆ ಅಷ್ಟೇ, ತೋರಿಕೆಗೋಸ್ಕರ ಹೇಳೋದಷ್ಟೇ. ಒರಿಜಿನಲ್ ಆತ್ಮಸಾಕ್ಷಿಯಾಗಿ ಏನ್ ಬಂದ್ಬಿಟ್ಟಿದೆ. ಅದೇ ಒರಿಜಿನಲ್. ಕಾಂಗ್ರೆಸ್ ಲೂಟಿಕೋರರ ಒಂದು ಪಾರ್ಟಿ. ಇನ್ನು ನೆಕ್ಸ್ಟ್ ಗೆಲ್ಲಲ್ಲ ಅಂತ ಅವ್ರಿಗೆ ಏನೋ ಗೊತ್ತಾಗ್ಬಿಟ್ಟಿರ್ಬೇಕು. ಮೋಸ್ಟ್ಲಿ ನಾವು ಗೆಲ್ಲಲ್ಲ ಅನ್ನೋದು ಸರ್ವೆಯಿಂದ ಗೊತ್ತಾಗಿರ್ಬೋದು. ಅದಕ್ಕೆ ಲೂಟಿ ಹೊಡಿತಾ ಇದ್ದಾರೆ. ನಮ್ಮನ್ನ 40% ಅಂದ್ರು. ತನಿಖಾ 2 ತನಿಖಾ, ಲೋಕಾಯುಕ್ತ ಆಯ್ತು, ಮತ್ತೆ ಅವರೇ ಆಯೋಗ ಮಾಡಿದ್ರು. 2ರಲ್ಲೂ ಏನೋ ದಾಖಲೆ ಇಲ್ಲ ಅಂತ ಹೇಳಿದ್ರು. ಆದ್ರೆ ಇವ್ರ ದಾಖಲೆಗೆ ರಾಯರೆಡ್ಡಿನೇ ಸಾಕ್ಷಿ. ರಾಯರೆಡ್ಡಿನೇ ಸಾಕ್ಷಿ. ನಾನು ರಾಯರೆಡ್ಡಿ ಅವರಿಗೆ ವಿನಂತಿ ಮಾಡ್ತೀನಿ, ದಯವಿಟ್ಟು ಆತ್ಮಸಾಕ್ಷಿಯನ್ನ ಮಾರ್ಗೊಂಬೇಡಿ. ಆತ್ಮಸಾಕ್ಷಿ ಪ್ರಕಾರ ಹೇಳಿದ್ದೀರಾ, ದಯವಿಟ್ಟು ನೀವು ಹಿರಿಯ ರಾಜಕಾರಣಿ ಆಗಿದ್ದೀರಾ. ಈ ತರ ಏನಾನ ಮಾತಿ ನೀವೇನ ವಾಪಸ್ ತೆಗೆದ್ರೆ 3 ಗಂಟೆಗೆ ನಿಮ್ಮನ್ನ ರಾಜ್ಯದ ಜನ ನಂಬಲ್ಲ. ಈಗ ಜನಾಕ್ರೋಶ ಯಾತ್ರೆ ಮೂಲಕ ಜನರಲ್ಲಿ ಅಭಿಪ್ರಾಯ ಮೂಡಿಸೋ ಪ್ರಯತ್ನವನ್ನ ನೀವು ಕೂಡ ಮಾಡ್ತಿದ್ರಿ. ಇದೇ ಸಂದರ್ಭದಲ್ಲೇ ರಾಯರೆಡ್ಡಿ ಅವರಿಂದ ಇಂಥ ಮಾತು, ಅಂದ್ರೆ ಕರ್ನಾಟಕ ಇಡೀ ದೇಶದಲ್ಲೇ ನಂಬರ್ 1 ಸ್ಥಾನದಲ್ಲಿದೆ ಭ್ರಷ್ಟಾಚಾರದಲ್ಲಿ ಅನ್ನೋ ಹೇಳಿಕೆ ವಿರೋಧ ಪಕ್ಷವಾಗಿ ಸಹಜವಾಗಿ ನಿಮ್ ಕೈಗೆ ಪ್ರಬಲವಾದ ಅಸ್ತ್ರ ಸಿಕ್ತಾ ಅಂತ ಹೇಳಿ. ಅಲ್ಲ, ಅವರು ಸತ್ಯನೇ ಹೇಳಿದ್ದಾರೆ. ಸತ್ಯನೇ ಹೇಳಿರೋದ್ರಿಂದ ಮತ್ತೆ ಆ ಸತ್ಯ ಇವತ್ತು ನಡೀತಾ ಇದೆ. ಏನ್ ನೀವು ನೋಡ್ತಾ ಇದ್ದೀರಾ, ಪ್ಲಾನ್ ಸ್ಯಾಂಕ್ಷನ್ ಆಗ್ಬೇಕಾದ್ರೆ ಅಡಿಗೆ 100 ರೂಪಾಯಿ ಕೊಡಬೇಕು. ಇದೆಲ್ಲ ಸತ್ಯ ನಿಮ್ಗೆ. ಪ್ರತಿಯೊಂದು ಇಲಾಖೆಯಲ್ಲೂ ಲೂಟಿ. ಅವ್ರು ಹೇಳಿದಾರಲ್ಲ, ಕಾಂಗ್ರೆಸ್ MLAಗಳೆಲ್ಲ ಟ್ರಾನ್ಸ್ಫರ್ಗಳಲ್ಲೆಲ್ಲ ಲೂಟಿ ಮಾಡ್ತಾ ಇದ್ದಾರೆ ಅಂತ ಅವ್ರ MLAಗಳೇ ಹೇಳಿದ್ದಾರೆ. ಅವರ ಪಾರ್ಟಿ ಮೀಟಿಂಗ್ ಅಲ್ಲಿ ಹೇಳಿದ್ದಾರೆ, ಮಂತ್ರಿಗಳು ರೆಸ್ಪಾಂಡೇ ಮಾಡಲ್ಲ, ಲೂಟಿ ಹೊಡಿತಾ ಇದ್ದಾರೆ ಅಂತ ಅವ್ರ ಮಂತ್ರಿಗಳೇ ಹೇಳ್ತಾ ಇದ್ದಾರೆ. ಟ್ರಾನ್ಸ್ಫರ್ ಅಲ್ಲಿ ಮಂತ್ರಿಗಳು ಲೂಟಿ ಅಂತ ಅವರ ಶಾಸಕಾಂಗ ಪಕ್ಷದ ಸಭೆಯಲ್ಲೇ ಹೇಳಿದ್ದಾರೆ. ಇಷ್ಟೆಲ್ಲ ಅಂಗೈ ಅದೇನೋ ಹುಣ್ಣಿಗೆ ಕನ್ನಡಿ ಬೇಕಾ? ಇವತ್ತು ರಾಯರೆಡ್ಡಿ ಒಬ್ಬ ಹಿರಿಯ ರಾಜಕಾರಣಿ, ಒಂದು 7-8 ಬಾರಿ ಅವರು ಆಯ್ಕೆ ಆಗಿದ್ದಾರೆ, ಪಾರ್ಲಿಮೆಂಟ್ಗೆ ಹೋಗಿದ್ದಾರೆ, ಶಾಸಕ ಆಗಿದ್ದಾರೆ, ಮಂತ್ರಿ ಆಗಿದ್ದಾರೆ, ಅಡ್ವೈಸರ್ ಆಗಿದ್ದಾರೆ. ಅವ್ರ ಹೇಳಿಕೆ ಇದು ಇತಿಹಾಸದ ಪುಟಗಳಲ್ಲಿ ಅವ್ರದ್ದು ರೆಕಾರ್ಡ್ ಆಗಿ ಹೊರಟೋಗಿದೆ. ಈಗ ಅವ್ರು ಏನೇ ಸಬೂಬ್ ಕೊಟ್ರು ಕೂಡ ಅದು ತೋರಿಕೆಗಾಗಿ. ಅದರಿಂದ ಅವರು ಹೇಳಿಕೆಯಿಂದ ಹಿಂಪಡಿಬಾರದು ಅಂತ ನಾನು ಅವ್ರಿಗೆ ವಿನಂತಿನೂ ಕೂಡ ಮಾಡ್ತಾ ಇದ್ದೀನಿ. ರೈಟ್, ಧನ್ಯವಾದ ಅಶೋಕ್ ಅವರೇ. ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ಇದು ವಿರೋಧ ಪಕ್ಷದ ನಾಯಕರಾದ ಅಶೋಕ್ ಅವರ ಮಾತು.